ಇವತ್ತು MS ಟುಪ್ಪರಲ್ಲಿ ನಿಮೋನಿಯಾ ಅಂತಕ್ಕಂಥದ್ದನ್ನು ನೋಡೋಣ. ಡೆಫಿನೇಷನ್: ನಿಮೋನಿಯಾ ಈಸ್ ಇನ್ಫ್ಲಮೇಷನ್ ಲಂಗ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಲ್ ಆರ್ ಅ ವೈರಲ್ ಇನ್ಫೆಕ್ಷನ್ ಇನ್ ವಿಚ್ ದ ಏರ್ ಸ್ಯಾಕ್ಸ್ ಫಿಲ್ ವಿತ್ ಪಸ್ ಆ್ಯಂಡ್ ಮೇ ಬಿಕಮ್ ಸಾಲಿಡ್. ನಿಮೋನಿಯಾ ಏನಪ್ಪ ಅಂದರೆ ಇನ್ಫ್ಲಮೇಷನ್ ಆಫ್ ಲಂಗ್ಸ್ ಒಳಗೆ ಡ್ಯಾಮೇಜ್ ಆಗ್ತಕ್ಕಂಥದ್ದೇ ಮೇನ್ ನಿಮೋನಿಯಾ ಅನ್ನೋದು. ಇದು ಎದರಿಂದ ಬರುತ್ತಪ್ಪ ಅಂತಂದರೆ ಬ್ಯಾಕ್ಟೀರಿಯಲ್ ಅವರ ವೈರಲ್ ಇನ್ಫೆಕ್ಷನ್. ಇದು ಬ್ಯಾಕ್ಟೀರಿಯಾಗಳಿಂದಲೂ ಆಗ್ಬೋದು ಅಥವಾ ವೈರಲ್ ಆಗೂ ಇನ್ಫೆಕ್ಷನ್ ಆಗಿ ಲಂಗ್ಸಲ್ಲಿ ಇನ್ಫ್ಲಮೇಷನ್ ಆಗ್ಬೋದು. ಇನ್ ವಿಚ್ ಅದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಏರ್ ಸ್ಯಾಕ್ಸ್ ಏನಿರುತ್ತಲ್ಲ, ಅಂದರೆ ಶ್ವಾಸಕೋಶಗಳ ಲಂಗ್ಸ್ಗಳೇನಿರುತ್ತೆ ಅದರಲ್ಲಿ ಪಸ್ ಅಂದರೆ ಮ್ಯೂಕಸ್ ತರ್ತಕ್ಕಂಥ ಒಂದು ಇದು, ಮತ್ತು ಸಾಲಿಡ್ಸ್ ಅಂದರೆ ಗಟ್ಟಿ ಪದಾರ್ಥಗಳಲ್ಲೂ ಅದರಲ್ಲಿ ಸೇರಿಕೊಳ್ಳುತ್ತೆ. ಅಂದರೆ ಅದೊಂದು ಲಂಗ್ಸಲ್ಲಿ ಬ್ಲಾಕೇಜ್ಗಳು ಸ್ಟಾರ್ಟ್ ಆಗುತ್ತೆ. ಈ ಪಿಕ್ಚರಲ್ಲಿ ನೋಡ್ಬೋದು ನೀವು. ನಾರ್ಮಲ್ ಆಗಿರ್ತಕ್ಕಂಥ ಲಂಗ್ಸಲ್ಲಿ ಏನೂ ಇರಲ್ಲ, ಬಟ್ ಆ ನಿಮೋನಿಯಾಗೊಳಗಾಗಿದ್ದಲ್ಲಿ ಒಂಥರ ಬ್ಲ್ಯಾಕಿಶ್ ಯೆಲ್ಲೋಯಿಶಲ್ಲಿ ಪ್ಯಾಕ್ ಆಗಿದೆ ನೋಡಿ. ನೆಕ್ಸ್ಟ್ ಕಾಸಸ್ ಮತ್ತು ಇಟಿಯಾಲಜಿಸನ್ನು ನೋಡ್ಕೊಳ್ಳೋಣ. ಫಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಯಾವ್ಯಾವ ಬ್ಯಾಕ್ಟೀರಿಯಾದಿಂದ ನ್ಯೂಮೋನಿಯಾ ಉಂಟಾಗುತ್ತೆ ಅಂತಂದರೆ ಗ್ರಾಮ್ ಪಾಸಿಟಿವ್ ಮೇನ್ ಕಾಸೇಟಿವ್ ಬ್ಯಾಕ್ಟೀರಿಯಾ ಅಂದರೆ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ. ಈ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಿಂದ ನಿಮೋನಿಯಾ ಕಂಪಲ್ಸರಿ ಬಂದೇ ಬರುತ್ತೆ, ಯಾಕಂದರೆ ಇದು ಮೋಸ್ಟ್ ಡೇಂಜರಸ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಇನ್ಫ್ಲೂಯೆನ್ಸಾ ಸುಡೋಮೋನ್ಸ್, ಇದು ಕೂಡ ಒಂದು ಬ್ಯಾಕ್ಟೀರಿಯಾನೇ, ಇದು ನಿಮೋನಿಯಾನ ಕಾಸಿಟಿವ್ ಮಾಡುತ್ತೆ. ನೆಕ್ಸ್ಟ್ ವೈರಲ್ ಇನ್ಫೆಕ್ಷನ್ ಏನಪ್ಪ ಅಂತಂದರೆ ಇನ್ಫ್ಲೂಯೆನ್ಸಾ ವೈರಸ್ ಮತ್ತು ಪ್ಯಾರಾ ಇನ್ಫ್ಲೂಯೆನ್ಸಾ ವೈರಸ್. ಈ ಇನ್ಫ್ಲೂಯೆನ್ಸಾ ವೈರಸ್ಸಿಂದ ಮತ್ತು ಪ್ಯಾರಾ ಇನ್ಫ್ಲೂಯೆನ್ಸಾ ವೈರಸ್ಸಿಂದ ಕೂಡ ನಿಮೋನಿಯಾ ಬರುತ್ತೆ. ನೆಕ್ಸ್ಟ್ ಫಂಗಲ್ ಇನ್ಫೆಕ್ಷನ್ ಅಂದರೆ ಕ್ಯಾಂಡಿಡಿಯಸಿಸ್ ಅಂತ ಹೇಳಿ ಬರುತ್ತೆ, ಅದು ಕೂಡ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ಬೋದು. ದೀಸ್ ಆರ್ ದಿ ಕಾಸಸ್ ಆ್ಯಂಡ್ ಇಟಿಯಾಲಜೀಸ್ ಆಫ್ ದಿ ನಿಮೋನಿಯಾ. ದೀಸ್ ಬ್ಯಾಕ್ಟೀರಿಯಲ್ ಮತ್ತು ವೈರಲ್ ಇನ್ಫೆಕ್ಷನ್ಸ್ ಮತ್ತು ಫಂಗಲ್ ಇನ್ಫೆಕ್ಷನ್ಸ್ಗಳೇನಪ್ಪ ಅಂತಂದರೆ ನಿಮೋನಿಯಾಕ್ಕೆ ಕಾರಣವಾಗುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ನಿಮೋನಿಯಾದಲ್ಲಿ ಎಷ್ಟು ಟೈಪ್ಸ್ಗಳಿದ್ದಾವೆ ಅಂತಂದರೆ ಸೆಗ್ಮೆಂಟಲ್ ನಿಮೋನಿಯಾ ಏನಪ್ಪ ಅಂದರೆ ಓನ್ಲಿ ಇನ್ ಒನ್ ಸ್ಮಾಲ್ ಸೆಗ್ಮೆಂಟ್ ಲೋಬ್ಸ್ ಆಫ್ ಲಂಗ್ಸ್. ಅಂದರೆ ಫಸ್ಟ್ ಪಿಕ್ಚರಲ್ಲಿ ನೋಡಿ, ಒಂದು ಸ್ಮಾಲ್ ಲೋಬ್, ಅದು ಲೋಬಲ್ಲಿ ಏನಿರುತ್ತೆ ಅದರಲ್ಲಿ ಸ್ಮಾಲ್ ಪಾರ್ಟ್ ಆಫ್ ದಿ ಲಂಗ್ಸಲ್ಲಿ ಏನಪ್ಪ ಅಂತಂದರೆ ಡ್ಯಾಮೇಜ್ ಆಗಿರುತ್ತೆ, ಅದಕ್ಕೆ ಸೆಗ್ಮೆಂಟಲ್ ನಿಮೋನಿಯಾ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬೈಲ್ಯಾಟ್ರಲ್ ನಿಮೋನಿಯಾ ಅಂದರೆ ಬೋತ್ ಸೈಡ್ ಸೆಗ್ಮೆಂಟಲ್ ಲೋಬ್ಸ್ ಆಫ್ ಲಂಗ್ಸ್ ಆರ್ ಅಫೆಕ್ಟೆಡ್. ಎರಡೂ ಲಂಗ್ಸ್ಗಳು ಏನಪ್ಪ ಅಂತಂದರೆ ಎಫೆಕ್ಟ್ ಆಗಿರುತ್ತವೆ. ದೇ ಆರ್ ಬೋತ್ ಆರ್ ಅಫೆಕ್ಟೆಡ್ ಬೈ ದಿ ಬ್ಯಾಕ್ಟೀರಿಯಲ್ ಆರ್ ಇನ್ಫೆಕ್ಷನಲ್ ಆರ್ ವೈರಲ್ ಆರ್ ಫಂಗಲ್ ಬ್ಯಾಕ್ಟೀರಿಯಾಗಳಿಂದ ಅದೇನಪ್ಪ ಅಂದರೆ ಅಫೆಕ್ಟೆಡ್ ಆಗುತ್ತೆ. ದೆನ್ ಲೋಬರ್ ನಿಮೋನಿಯಾ ಅಂತಂದರೆ ಕಂಪ್ಲೀಟ್ ಲೋಬರ್ ಅಫೆಕ್ಟೆಡ್. ಪಾರ್ಟು ಅಲ್ಲ ಇದು ಅಲ್ಲ, ಎಲ್ಲವಷ್ಟು ಲೋಬ್ಗಳೇನಪ್ಪ ಅಂದರೆ ಕಂಪ್ಲೀಟಾಗಿ ಎಫೆಕ್ಟ್ ಆಗಿರುತ್ತೆ, ಅದನ್ನು ನಾವು ಲೋಬರ್ ನಿಮೋನಿಯಾ ಅಂತ ಹೇಳಿ ಕರಿತೀವಿ. ದ ನೆಕ್ಸ್ಟ್ ಬ್ರೊಂಕೋ ನಿಮೋನಿಯಾ, ಇದೇನಪ್ಪ ಅಂದರೆ ಪ್ಯಾಚಿ ಲೈಕ್ ಫಾರ್ಮೇಷನ್ ಇನ್ ದಿ ಲಂಗ್ಸ್. ಫೋರ್ತ್ ಪಿಕ್ಚರಲ್ಲಿ ನೋಡ್ಬೋದು ನೀವು, ಫುಲ್ ಡಾಟ್ ಆಗೇನಪ್ಪ ಅಂತಂದರೆ ಆ ಲಂಗ್ಸು ತುಂಬ ಹಾಳಾಗಿರುತ್ತೆ, ಅದನ್ನು ನಾವು ಬ್ರೊಂಕೋ ನಿಮೋನಿಯಾ ಅಂಥೇಳಿ ಕರಿತೀವಿ. ಅದರಲ್ಲಿ ಫುಲ್ ಪ್ಯಾಚಸ್ ಉಂಟಾಗಿರುತ್ತೆ ಆ ಲಂಗ್ಸ್ ಮೇಲೆ, ಆ ಶ್ವಾಸಕೋಶದ ಮೇಲೆ ಏನಪ್ಪ ಅಂದರೆ ಲಂಗ್ಸ್ಗಳು ಉಂಟಾಗಿರುತ್ತೆ, ಲಂಗ್ಸ್ ಮೇಲೆ ಪ್ಯಾಚಸ್ಗಳು ಉಂಟಾಗಿರುತ್ತೆ. ದೆನ್ ಟೈಪ್ಸ್ ಎಲ್ಲ ಸೆಗ್ಮೆಂಟಲ್ ನಿಮೋನಿಯಾ. ಮತ್ತು ನೆಕ್ಸ್ಟ್ ನೋಡೋಣ ಪ್ಯಾಥೋಫಿಸಿಯಾಲಜಿ. ಇದು ಏನಪ್ಪ ಅಂತಂದರೆ ಡ್ಯೂ ಟು ಎನಿ ಕಾಸ್, ಎಕ್ಸಾಂಪಲ್ ಬ್ಯಾಕ್ಟೀರಿಯಲ್, ವೈರಲ್ ಆರ್ ಅದರ್. ಏನಪ್ಪ ಅಂತಂದರೆ ಏನಾಗುತ್ತೆ, ಇನ್ಫ್ಲಮೇಷನ್ ಇನ್ನು ಅಲ್ವಿಯೋಲೊಳಗೆ ಏನಪ್ಪ ಅಂತಂದರೆ ಇನ್ಫ್ಲಮೇಷನ್ ಆಗುತ್ತೆ. ಅದು ನೆಕ್ಸ್ಟ್ ಏನಪ್ಪ ಅಂತಂದರೆ ಮಸ್ಟ್ ಸೆಲ್ ಆ್ಯಕ್ಟಿವೇಟ್ ಆ್ಯಂಡ್ ರಿಲೀಸ್ ಹಿಸ್ಟೋಮೈನ್ಸ್. ಏನಪ್ಪ ಅಂತಂದರೆ ಆ ಸೆಲ್ಗಳೇನಪ್ಪ ಅಂತಂದರೆ ಆ್ಯಕ್ಟಿವ್ ಆಗಿ ಅದು ಹಿಸ್ಟೋಮೈನ್ ಅಂತಕ್ಕಂಥ ಒಂದು ಇದನ್ನು ರಿಲೀಸ್ ಮಾಡುತ್ತವೆ. ಡ್ಯೂ ಟು ಹಿಸ್ಟೋಮೈನ್ ರಿಲೀಸ್ ಫ್ಲೂಯಿಡ್ ಶಿಫ್ಟ್ ಟು ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸ್. ಅಂದರೆ ಆ ಒಂದು ಫ್ಲೂಯಿಡ್ ಬಂದಿದ್ದರಿಂದ ಅದೇನಪ್ಪ ಅಂದರೆ ಎಕ್ಸ್ಟ್ರಾ ಇರ್ತಕ್ಕಂಥ ಪಾರ್ಟ್ಸ್ ಆಫ್ ದಿ ಲಂಗ್ಸನ್ನೆಲ್ಲ ಅಕ್ಯುಮುಲೇಟ್ ಮಾಡ್ಕೋಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಅದು ಏನು ಕ್ಯಾಪಿಲರಿ ಪರ್ಮಿಯಬಲ್ ಅಂತಂದರೆ ಅದನ್ನೆಲ್ಲವನ್ನು ಆಕ್ರಮಿಸ್ಕೊಳ್ಳುತ್ತೆ ಆ ಒಂದು ಹಿಸ್ಟೋಮೈನ್ ರಿಲೀಸ್ ಆಗಿ. ಆ ಫ್ಲೂಯಿಡ್ ಏನಪ್ಪ ಅಂತಂದರೆ ಎಲ್ಲ ಸ್ಪೇಸನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳುತ್ತೆ, ಆ ಒಂದು ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸ್ ಏನಿರುತ್ತೆ ಅದನ್ನೆಲ್ಲ ಅಕ್ಯುಮುಲೇಟ್ ಮಾಡ್ಕೊಳ್ಳುತ್ತೆ. ದೆನ್ ನೆಕ್ಸ್ಟ್ ಆಲ್ವಿಯೋಲ್ ಫಿಲ್ಡ್ ವಿತ್ ಫ್ಲೂಯಿಡ್. ಆ ಒಂದು ಏನಪ್ಪ ಅಂತಂದರೆ ಆ ಒಂದು ಶ್ವಾಸಕೋಶದ ನಾಳಗಳೇನಿರುತ್ತಲ್ಲ ಅದೇನಪ್ಪ ಅಂತಂದರೆ ಫ್ಲೂಯಿಡಿಂದ ತುಂಬಿಕೊಳ್ಳುತ್ತೆ. ಅದಾದಮೇಲೆ ಫುಲ್ ಬ್ಲಾಕ್ ಆಗುತ್ತೆ. ಕಾನ್ಸಾಲಿಡೇಷನ್ ಅಂತಂದರೆ ಫುಲ್ ಆ ಒಂದು ಶ್ವಾಸಕೋಶಗಳೇನಪ್ಪ ಅಂತಂದರೆ ಫ್ಲೂಯಿಡಿಂದ ಫಿಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ಡಿಕ್ರೀಸಸ್ ಟು ಸ್ಯಾಚುರೇಷನ್ ಇನ್ ಅ ಬಾಡಿ. ಏನಪ್ಪ ಅಂದರೆ ನಮ್ಮ ಶ್ವಾಸಕೋಶದಲ್ಲಿ ಆ ಒಂದು ಶ್ವಾಸನಾಳದ ಫಂಕ್ಷನ್ಸ್ ಏನಿರುತ್ತೆ ಎಲ್ಲ ಡಿಕ್ರೀಸ್ ಆಗುತ್ತೆ. ಅಂದರೆ ನಮಗೆ ಉಸಿರಾಟದ ತೊಂದರೆಗಳು ಬರುತ್ತೆ. ಅಲ್ಲಿ ನೋಡಿ ಕಾಣಿಸ್ತಾ ಇದೆ, ಅವೆಲ್ಲ ಎಲ್ಲ ರೆಡ್ ನಾಳಗಳು ಇರಬೇಕಿತ್ತು, ಮೇ ಬಿ ರಕ್ತನಾಳಗಳು ಕೆಂಪಾಗಿರುತ್ತವೆ. ಸೊ ಅಲ್ಲಿ ಗ್ರೀನ್, ಯಾಕಂದರೆ ರಕ್ತದ ಸಂಚಾರ ಅಲ್ಲಿ ಕಮ್ಮಾಗಿದ್ದ ಕಾರಣ ಏನಪ್ಪ ಅಂತಂದರೆ ಅಲ್ಲಿ ನರಗಳೆಲ್ಲ ಬ್ಲೂ ಆಗೋಕ್ಕೆ ಶುರು ಆಗಿರುತ್ತೆ. ದೆನ್ ಹೈಪೋಕ್ಸಿಮಿಯಾ ಆರ್ ಹೈಪೋಕ್ಸಿಮಿಯಾ ಅಂತಂದರೆ ನರ್ವ್ಸ್, ಅಲ್ಲಿ ನರ್ವ್ಗಳೆಲ್ಲ ತುಂಬಿಕೊಳ್ಳಿರುತ್ತೆ. ಇದು ಹೈಪೋಟೈನ ಟಿಶ್ಯೂದಲ್ಲಿ ತುಂಬಿರತಕ್ಕಂಥ ಒಂದು ಟಿಶ್ಯೂವನ್ನು ಬ್ಲಾಕ್ ಮಾಡೋದು ಹೈಪೋಕ್ಸಿಯಾ, ಮತ್ತು ಇದನ್ನು ನರಗಳನ್ನು ಇದು ಮಾಡೋದು ಹೈಪೋಕ್ಸಿಮಿಯಾ.
ದೆನ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್. ಈ ನ್ಯೂಮೋನಿಯಾದಲ್ಲಿ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಏನಪ್ಪ ಅಂತಂದರೆ ಸೀಸಿಂಗ್ ಆ್ಯಂಡ್ ರನ್ನಿಂಗ್ ನೋಸ್. ಏನಿರುತ್ತೆ ಅಂತಂದರೆ ಪದೇ ಪದೇ ಸೀನುವುದು ಮತ್ತು ಮೂಗಿನಿಂದ ದ್ರವ ಬರತಕ್ಕಂಥದ್ದು ಸ್ನೀಸಿಂಗ್ ಆ್ಯಂಡ್ ರನ್ನಿಂಗ್ ನೋಸ್. ನೆಕ್ಸ್ಟ್ ಪ್ರೊಡಕ್ಟಿವ್ ಕಫ್ ಅಂದರೆ ಹಿಂಗೆ ದಪ್ಪ ಕಣ್ಣಿ ಬರ್ತಿರ್ತಾವಲ್ರಿ ಉಗುಳ್ದಾಗ, ಆ ಥರದ್ದನ್ನು ಪ್ರೊಡಕ್ಟಿವ್ ಕಫ್ ಅಂತ ಕರಿತೀವಿ. ಚೆಸ್ಟ್ ಪೇನ್, ತುಂಬ ಎದೆ ನೋಸ್ತಾ ಇರುತ್ತೆ, ಕೆಮ್ಮಿ ಲಂಗ್ಸ್ಗಳೆಲ್ಲ ಪೇಯ್ನ್ ಇರುತ್ತೆ. ಸೋರ್ ಥ್ರೆಟ್ ಅಂತಂದರೆ ಒಣಗೋಗಿರ್ತಕ್ಕಂಥ ಗಂಟ್ಲ. ದೆನ್ ಫಟೀಗ್ ಅಂದರೆ ಮಸಲ್ ಅಂದರೆ ಫುಲ್ ಮಸಲ್ಸ್ ಎಲ್ಲ ಪೇಯ್ನ್ ಆಗ್ತಿರುತ್ತೆ. ಆಮೇಲೆ ಟಯರ್ಡ್ನೆಸ್, ಫಟೀಗ್ ಇರುತ್ತೆ. ದೆನ್ ಗ್ರೇ ಆರ್ ಬ್ಲೂಯಿಶ್ ಸ್ಕಿನ್ ಕಲರ್ ಎಲ್ಲ ಏನಪ್ಪ ಅಂದರೆ ಬ್ಲೂಯಿಶ್ ಆಗಿರುತ್ತೆ. ದೆನ್ ಸ್ವೆಟ್ಸ್ ಆ್ಯಂಡ್ ಚಿಲ್ಸ್, ಮೈಯೆಲ್ಲ ಬೆವರ್ತಾ ಇರುತ್ತೆ. ಇದೆಲ್ಲವೂ ಏನಪ್ಪ ಅಂತಂದರೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ಎ ನಿಮೋನಿಯಾದಲ್ಲಿ ಈ ಎಲ್ಲ ಒಂದು ಲಕ್ಷಣಗಳನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಏನಪ್ಪ